ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸರಿತಾಸ್ ಕಿಚನ್. ನಾನಿವತ್ತು ಇನ್ಸ್ಟಂಟಾಗಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಇದ್ರ ಕಾಂಬಿನೇಷನ್ ಈರುಳ್ಳಿ ಚಟ್ನಿ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವೆರಡು ಕಾಂಬಿನೇಷನ್ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ಡೆಫಿನೆಟಾಗಿ ನೀವು ಟ್ರೈ ಮಾಡಬೇಕಾಗಿರೋವಂಥ ಒಂದು ರೆಸಿಪಿ ಇದು. ಸೊ ಇದು ಮಾಡೋ ಪ್ರೋಸೆಸ್ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲೇ ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ಮಾಡೋ ಪ್ರೋಸೆಸ್ ನೋಡೋಣ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ನಷ್ಟು ಅವಲಕ್ಕಿ ತೊಗೊಂಡು ಇದನ್ನು ಸಾಫ್ಟಾಗಿ ರುಬ್ಕೊಬೇಕು. ಇವಾಗ ಇದ್ರ ಜೊತೆಗೇ 1 ಕಪ್ಪಷ್ಟು ಬಾಂಬೆ ರವೆ ತೊಗೊತಾ ಇದ್ದೀನಿ. ಅಂದರೆ ನಾವು ಉಪ್ಪಿಟ್ಟು ಮಾಡ್ತೀವಿ ನೋಡಿ, ಆ ರವೆ ತೊಗೊಂಡು ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಬೇಕು. ರವೆ ಜಾಸ್ತಿ ನುಣ್ಣಗೆ ರುಬ್ಬಾರ್ದು, ಸ್ವಲ್ಪ ತರ್ತರಿಯಾಗಿ ರುಬ್ಕೊಬೇಕು. ಇವಾಗ ಈ ಥರ ರುಬ್ಬಿಟ್ಕೊಂಡಿರೋಂಥ ಮಿಕ್ಸ್ನ ಈ ಥರ ಒಂದು ಪಾತ್ರೆಗೆ ತೊಗೊಳ್ಳೋಣ. ಇವಾಗ ಇದಕ್ಕೆ 1 ಕಪ್ಪಷ್ಟು ನಾನು ಹುಳಿ ಮೊಸರು ಹಾಕ್ತಾಯಿದ್ದೀನಿ. ನಾರ್ಮಲ್ ಮೊಸರು ಹಾಕೋದಕ್ಕಿಂತ ಹುಳಿ ಮೊಸರು ಹಾಕೋದ್ರಿಂದ ಇಡ್ಲಿ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದ್ರ ಜೊತೆಗೇ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಬೇಕಾಗತ್ತೆ. ನೀರು ಹಾಕಿದ್ಮೇಲೆ ವಿಸ್ಕರ್ ಆಗಲಿ ಅಥವಾ ಸ್ಪೂನ್ ಆಗಲಿ ತೊಗೊಂಡು ಸ್ವಲ್ಪ ಬೇಗ ಮಿಕ್ಸ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಗಂಟು ಕಟ್ಬಿಡುತ್ತೆ. ಸೊ ನೋಡಿ, ಈ ಥರ ಗಂಟಿಲ್ದಿರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪನೂ ಗಂಟಿಲ್ದಿರ ನೀಟಾಗಿ ಕಲಿಸ್ಕೊಂಡು ಪ್ಲೇಟ್ನ ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ನಿಧಾನವಾಗಿ ಹುರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ಥರ ಹುರ್ಕೊಂಡು ಇದಕ್ಕೆ 3 ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡು ಇದಕ್ಕೆ ಒಂದು 7ರಿಂದ 8 ಹೆಸರು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ ಕೂಡ ಹಾಕಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಹುರಿಬೇಕು. ಈ ಥರ ಹುರಿದಾದ್ಮೇಲೆ ಇದಕ್ಕೆ ಒಂದು 5ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಚಿಕ್ಕದಾಗಿರೋಂಥ ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ಕೂಡ ಇಲ್ಲಿ ಹಾಕಿ ಹುರಿಬೇಕು. ಈ ಥರ ಹುರಿದಿಟ್ಕೊಂಡಿರೋಂಥ ಈ ಮಿಕ್ಸ್ನ ಪೂರ್ತಿ ತಣ್ಣಗಾಗೋ ತನಕ ಹಾಗೆ ಬಿಟ್ಬಿಡೋಣ. ಇದು ಪೂರ್ತಿ ತಣ್ಣಗಾದ್ಮೇಲೆ ಈ ಥರ ಒಂದು ಮಿಕ್ಸರ್ ಜಾರಿಗೆ ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ಬೆಲ್ಲ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಸ್ವಲ್ಪ ನೀರು ಹಾಕಿ ಇದನ್ನು ಆದಷ್ಟು ಸಾಫ್ಟಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ರುಬ್ಬಿಟ್ಕೊಂಡಿರೋವಂಥ ಚಟ್ನಿಗೆ ಒಂದು ಒಗ್ಗರಣೆ ಕೂಡ ನಾವಿಲ್ಲಿ ಹಾಕ್ಕೊಳ್ಳೋಣ. ಇದು ಒಗ್ಗರಣೆಗೆ ಅಂತ ನಾನು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು ಇದಿಷ್ಟನ್ನು ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಇವಾಗ ನಮಗೆ ಈರುಳ್ಳಿ ಚಟ್ನಿ ಅನ್ನೋದು ರೆಡಿಯಾಗಿದೆ. ಈ ಥರ ರೆಡಿಯಾಗಿರೋಂಥ ಚಟ್ನಿನ ಪಕ್ಕಕ್ಕೆ ಇಟ್ಕೊಂಡು ಇವಾಗ ಇಡ್ಲಿ ಬ್ಯಾಟರ್ ನೋಡೋಣ. ನಾವೊಂದು 10-15 ನಿಮಿಷ ನೆನೆಸಿಟ್ಕೊಂಡಿರೋಂಥ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡಿ, ನಮಗೆ ಸ್ವಲ್ಪ ಗಟ್ಟಿಯಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ಬೇಕಂದರೆ ಸ್ವಲ್ಪ ನೀರು ಕೂಡ ನೀವು ಹಾಕಿ ಇಡ್ಲಿ ಬ್ಯಾಟರ್ನ ನಾರ್ಮಲಾಗಿ ನಮಗೆ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ನೀವು ಆ ಥರ ಅಡ್ಜಸ್ಟ್ ಮಾಡ್ಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಇಲ್ಲಿ ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಹಾಕಿದ್ಮೇಲೆ ಇದ್ರ ಮೇಲೇ ನಾವು ಒಂದು ಅರ್ಧ ಟೀ ಸ್ಪೂನಷ್ಟು ಲೆಮನ್ ಜ್ಯೂಸ್ ಕೂಡ ಹಾಕ್ಕೊಂಡ್ರೆ ಈ ಬೇಕಿಂಗ್ ಸೋಡಾ ನೋಡಿ ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಸೌಟಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಇಡ್ಲಿ ತುಂಬ ಸ್ಪಾಂಜಿಯಾಗಿ ಬರುತ್ತೆ. ಸೊ ನೋಡ್ತಿರ್ಬೋದು ನೀವು ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ. ನಾರ್ಮಲಾಗಿ ನಾವು ಇಡ್ಲಿ ಬ್ಯಾಟರ್ ಯಾವ ಥರ ಇರುತ್ತೆ ಅದೇ ಥರನೇ ಇವಾಗ ನಮಗೆ ಬ್ಯಾಟರ್ ರೆಡಿಯಾಗಿದೆ. ಇವಾಗ ಇಡ್ಲಿ ಪ್ಲೇಟ್ಸ್ಗೆ ತುಪ್ಪ ಆಗಲಿ ಅಥವಾ ಎಣ್ಣೆ ಆಗಲಿ ಹಚ್ಚಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಇಡ್ಲಿ ಬ್ಯಾಟರ್ ಏನಿದೆ ಅದನ್ನು ಒಂದೊಂದು ಸೌಟಾಗಿ ಹಾಕಿ ಇದಕ್ಕೆ ಫಿಲ್ ಮಾಡ್ಕೊಬೇಕು. ಈ ಇಡ್ಲಿ ಪ್ಲೇಟಲ್ಲಿ ನಾವು ಬ್ಯಾಟರ್ ಫಿಲ್ ಮಾಡಬೇಕಾದ್ರೇ ಸ್ಟವ್ ಹಚ್ಚಿ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿರಬೇಕು. ನೋಡಿ, ಈ ಥರ ಚೆನ್ನಾಗಿ ಕಾದ ಮೇಲೆ ನೋಡಿ ಸ್ಟೀಮ್ ಕಾಣ್ತಿದೆ ಅಲ್ವಾ, ಈ ಥರ ಬಿಸಿ ಆದಮೇಲೆ ಈ ಥರ ಪ್ಲೇಟ್ಸ್ನ ಇಟ್ಟು ನಾವು ಇಡ್ಲಿನ ಮಾಡ್ಕೊಬೇಕಾಗತ್ತೆ. ಒಂದು 10 ನಿಮಿಷ ನಮಗೆ ಇದು ಬೆಂದರೆ ಸಾಕಾಗ್ಬಿಡುತ್ತೆ. ಜಾಸ್ತಿ ಬೇಯಿಸಬಾರ್ದು, ಇಡ್ಲಿ ಗಟ್ಟಿಯಾಗಿಬಿಡುತ್ತೆ. ಇದನ್ನು ಒಂದು 10 ನಿಮಿಷ ನಾವು ಸ್ಟೀಮಲ್ಲಿ ಬೇಯಿಸ್ಕೊಂಡು 1-2 ನಿಮಿಷ ಹಾಗೆ ಬಿಟ್ಬಿಟ್ರೆ ನಮಗೆ ಪರ್ಫೆಕ್ಟಾಗಿ ಸ್ಪಾಂಜಿ ಇಡ್ಲಿ ರೆಡಿ ಆಗಿಬಿಡುತ್ತೆ. ನೀವು ನೋಡ್ತಿರ್ಬೋದು ಈ ಇಡ್ಲಿ ನಮಗೆ ಎಷ್ಟು ಪರ್ಫೆಕ್ಟಾಗಿ ಬೆಂದು ರೆಡಿಯಾಗಿದೆ ಅಂತ. ಇದನ್ನು ಹೊರಗಡೆ ತೆಗೆದು ಡಿಮೋಲ್ಡ್ ಮಾಡಿದ್ರೆ ನಮಗೆ ಸ್ಪಾಂಜಿ ಇಡ್ಲಿ ರೆಡಿ ಆಗಿಬಿಡುತ್ತೆ. ನಿಜ ಹೇಳಬೇಕು ಅಂದರೆ ನಾರ್ಮಲ್ ಇಡ್ಲಿಗಿಂತ ಈ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ನೀವು ಒಂದ್ಸಲ ಟ್ರೈ ಮಾಡಬೇಕಾಗಿರೋಂಥ ಒಂದು ರೆಸಿಪಿ ಇದು. ಇದ್ರ ಜೊತೆಗೆ ಈರುಳ್ಳಿ ಚಟ್ನಿ, ಇವೆರಡು ಕಾಂಬಿನೇಷನ್ ಅಂತೂ ಸೂಪರ್ ಟೇಸ್ಟಿಯಾಗಿತ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.